ಹೇಳ್ರಪ್ಪ, ಹೇಳ್ರು. ಹೇಳಿನೇ ಹೊಡೆದ್ವಿ. ಎಲ್ಲಿ? ಅವರದ್ದೇ ಜಾಗದಲ್ಲಿ. ಅವ್ರು ನಮ್ಮ ಜಾಗಕ್ಕೆ ಬಂದು ಹೊಡೆದಿದ್ದಾರೆ, ನಾವು ಅವ್ರ ಜಾಗದಲ್ಲಿ ಅವ್ರಿಗೆ ಹೊಡೆದಿದ್ದೀವಿ. ಇದು ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಪ್ರತಿಕಾರ. ಸಿಂಧೂರ ಅಳಿಸಿ ಮೋದಿಗೆ ಹೇಳು ಎಂದಿದ್ದ ಉಗ್ರ ಆಪರೇಷನ್ ಸಿಂಧೂರ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಭಾರತ ಉತ್ತರ ನರ ರಾಕ್ಷಸರ ನೆತ್ತರಿನ ಕೋಡಿ ಹರಿಸಿದ ಸೇನೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿ ಅಟ್ಟಹಾಸ ಮೆರೆದಿದ್ದ ಉಗ್ರರಿಗೆ ಭಾರತ ತಕ್ಕ ಉತ್ತರವನ್ನೇ ನೀಡಿದೆ. ಭಯೋತ್ಪಾದಕರು ಮಾಡಿದ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಮೂಲಕ ದಿಟ್ಟ ಉತ್ತರವನ್ನ ನೀಡಿದೆ. ನಡುರಾತ್ರಿ ಉಗ್ರರ 9 ನೆಲೆಗಳ ಮೇಲೆ ಎಂಟ್ರಿ ಕೊಟ್ಟ ಭಾರತ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಈ ಮೂಲಕ ಏಪ್ರಿಲ್ 22ರಂದು ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಉಗ್ರರ ನೆತ್ತರ ಕೋಡಿಯನ್ನೇ ಭಾರತೀಯ ಸೇನೆ ಹರಿಸಿದೆ. ಉಗ್ರರು ಹಾಗೂ ಪಾಕ್ ವಿರುದ್ಧ ಕೈಗೊಂಡ ಅತಿ ತೀರಿಸಿಕೊಳ್ಳುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ನಿನ್ನೆ ತಡರಾತ್ರಿ 1 ಗಂಟೆಯ ಸುಮಾರಿಗೆ 9 ಸ್ಥಳಗಳನ್ನು ಗುರುತಿಸಿ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿ ಅಲ್ಲಿರುವಂತಹ ಮೂಲ ಸೌಕರ್ಯಗಳನ್ನ ಉಗ್ರರನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲಿರುವಂತಹ 4 ಮತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ 5 ಉಗ್ರ ತಾಣಗಳ ಮೇಲೆ ಭಾರತೀಯ ವಾಯುಸೇನೆ ನಿರಂತರವಾದಂತಹ ದಾಳಿಗಳನ್ನು ಮಾಡಿರುವಂತದ್ದು. ಈ 9 ಸ್ಥಳಗಳಲ್ಲಿ 21 ಪಾಯಿಂಟ್ಗಳನ್ನು ಗುರುತಿಸಿ ವೈಮಾನಿಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದೆ. ಸಿಂಧೂರ್ ಹೆಸರಿಟ್ಟಿದ್ದೇ ಮೋದಿ. ತ್ಯಾಗ ಶೌರ್ಯದ ಸಂಕೇತವೇ ಆಪರೇಷನ್ ಸಿಂಧೂರ್. ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅಟ್ಯಾಕ್ ಮಾಡಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆದ್ರೆ ಪ್ರಧಾನಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರಿನಲ್ಲಿ. ರಣರೋಚಕವಾಗಿದೆ ಆಪರೇಷನ್ ಸಿಂಧೂರ. ಉಗ್ರರ ಕಂಟ್ರೋಲ್ ರೂಮ್ಗಳು ಧ್ವಂಸ. ಪಾಕಿಸ್ತಾನ ಸೇರ್ಕೊಂಡು ಹೊಡೆದ್ರು ದಾಳಿ ಮಾಡಿದೆ. ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ ಮಾಡಿದೆ. ಮುರಿದ್ಕೆ, ಮುಜಾಫರಾಬಾದ್, ಬಹವಲ್ಪುರ್, ಕೋಟ್ಲಿ, ಚಾಕಂಬ್ರು, ಗುಲ್ಪುರ್, ಭಿಂಬರ್ ಪ್ರದೇಶಗಳಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ. ಇನ್ನು ಭಾರತೀಯ ವಾಯುಪಡೆಯು ರಫೇಲ್ ಜೆಟ್ ಯುದ್ಧ ವಿಮಾನ ಬಳಿಕ ಸ್ಕಲ್ಫ್ ಕ್ಷಿಪಣಿಯನ್ನ ಉಡಾಯಿಸಿದೆ. ವಿಶೇಷ ಅಂದ್ರೆ ಹಫೀಜ್ ಸಯೀದ್ ಅಡಗುತಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇದು ಆಕ್ಚುಲಿ ಚೆನ್ನಾಗಿ. Hello, welcome to my YouTube channel, guys. Today I am going to make a new video. ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದ JF-17 ಯುದ್ಧ ವಿಮಾನ. ನೀನೇ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಹೆಣ್ಣು ಮಕ್ಕಳ ಕುಂಕುಮಾಳಿಸಿದ ಉಗ್ರರನ್ನ ಮಟಾಶ್ ಮಾಡುವ ಮೂಲಕ ಭಾರತಾಂಬೆ ಹೆಣ್ಣು ಮಕ್ಕಳಿಗೆ ಸಿಂಧೂರ ಇಟ್ಟಿರೋದ್ರಲ್ಲಿ ಅನುಮಾನವೇ ಇಲ್ಲ. ರಣರಾಕ್ಷಸರ ರಕ್ತ ಹರಿಸುವ ಮೂಲಕ ಸಂತ್ರಸ್ತ ಮಹಿಳೆಯರಿಗೆ ಕೊಂಚ ನೆಮ್ಮದಿ ತಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.